ಹುಕ್ಕೇರಿಯಲ್ಲಿ ಅದ್ಧೂರಿಯಾಗಿ ನಡೆಯಿತು ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 137ನೇ ಜನ್ಮದಿನದ ಅಂಗವಾಗಿ ಹುಕ್ಕೇರಿ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಕ್ರೀಡಾಕೂಟದ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಮತ್ತು ಕ್ರೀಡಾಕೂಟ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಭಾವತಿ ಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಮ್ಮ ಶಿಕ್ಷಕಿಯರ ಬಳಗವನ್ನು ನೋಡಿದರೆ ನನಗೆ ತುಂಬಾ ಹೆಮ್ಮೆ ಎನಿಸುತ್ತದೆ. ನಾವು ಸಮಾಜದ ಕಣ್ಣು. ನಮ್ಮ ನಡೆ ನುಡಿ ನಮ್ಮ ಶಿಕ್ಷಣ ಸಮಾಜಕ್ಕೆ ಒಳಿತಾಗಿರಬೇಕು ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಹುಕ್ಕೇರಿ ಹಿರೇಮಠವರು ವಹಿಸಿದ್ರು. ಅದೇ ರೀತಿ ಪರಮಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹುಕ್ಕೇರಿ ವಿರಕ್ತ ಮಠ ವಿಶೇಷ ಉಪನ್ಯಾಸಕರಾಗಿ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾರಾಜರು ಮತ್ತು ಅಬುಚಿಕರ್ ಜ್ಞಾನ ಯೋಗಾಶ್ರಮದ ಕ್ಯಾರಗುಡ್ ಹುಕ್ಕೇರಿ ಸ್ವಾಮೀಜಿ ಆಗಮಿಸಿದರು. ಉದ್ಯಮಿಯಾಗಿರುವ ಪೃಥ್ವಿ ಕತ್ತಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪುರಸಭೆ ಅಧ್ಯಕ್ಷರಾದ ಇಮ್ರಾನ್ ಮೊಮಿನ್ ಹೀಗೆ ಹಲವಾರು ಅತಿಥಿಗಳು ಮತ್ತು ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಅಭಿನವ ಶ್ರೀಗಳು ಮಾತನಾಡಿ ಶಿಕ್ಷಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದರು. ಗುರುವಿಗಿಂತ ದೊಡ್ಡ ಸ್ಥಾನ ಮತ್ತೊಂದಿಲ್ಲ. ನೀವು ಕೊಟ್ಟ ಜ್ಞಾನ ಭಿಕ್ಷೆಯಿಂದ ನಾವೆಲ್ಲರೂ ಒಂದು ಉನ್ನತ ಸ್ಥಾನದಲ್ಲಿ ಬೆಳೆದಿದ್ದೇವೆ ಅಂದರೆ ಅದಕ್ಕೆ ಕಾರಣ ಶಿಕ್ಷಕರು. ತಾಯಿಯಿಂದ ಉಸಿರು, ತಂದೆಯಿಂದ ಉಸಿರು ಮತ್ತು ಹೆಸರಿಗೆ ಶಕ್ತಿಯನ್ನು ತುಂಬಿದವರು ಯಾರು ಎಂದರೆ ಅದು ಶಿಕ್ಷಕರು. ಅಳುವ ಕಂದನ ಕೈಯಲ್ಲಿ ಹಣ್ಣು ಕೊಟ್ಟವರುಂಟು, ಯೌವನ ಬಂದಾಗ ಹೆಣ್ಣು ಕೊಟ್ಟವರು ಉಂಟು, ವಯಸ್ಸಾಗಿ ಸತ್ತಾಗ ಮಣ್ಣು ಕೊಟ್ಟವರು ಉಂಟು. ಈ ಜೀವನದುದ್ದಕ್ಕೂ ಹಣ್ಣು, ಹೆಣ್ಣು, ಮಣ್ಣು ಮಧ್ಯದ ಒಳಗೆ ಜ್ಞಾನದ ಕಣ್ಣು ಕೊಟ್ಟವರು ಯಾರು ಎಂದರೆ ಅದು ಶಿಕ್ಷಕರು ಎಂದು ಶಿಕ್ಷಕರನ್ನ ಸ್ವಾಮೀಜಿ ಕೊಂಡಾಡಿದರು. ಇನ್ನು ಇದೇ ವೇಳೆ ನಿವೃತ್ತ ಶಿಕ್ಷಕರು ಮತ್ತು ಶಿಕ್ಷಕಿಯರನ್ನ ಸನ್ಮಾನಿಸಿ ಸತ್ಕರಿಸಲಾಯಿತು. ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಶಿಕ್ಷಕರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆ ಮೇಲಿರುವ ಶ್ರೀಗಳಿಗೆ ಎಲ್ಲ ಗಣ್ಯರಿಗೆ ಗೌರವದ ಸನ್ಮಾನ ಮಾಡಲಾಯಿತು. ಪೃಥ್ವಿ ಕತ್ತಿಯವರು ಮಾತನಾಡಿ ಶಿಕ್ಷಕರ ದಿನಾಚರಣೆ ಎಂದರೆ ಶಿಕ್ಷಕರನ್ನ ಗೌರವಿಸಿ ಸನ್ಮಾನಿಸುವುದು ಮಾತ್ರವಲ್ಲ, ನಾವು ನೀವೆಲ್ಲರೂ ಶಿಕ್ಷಕರನ್ನ ಗೌರವಿಸೋಣ. ಅದು ಇಷ್ಟಕ್ಕೆ ಸೀಮಿತವಾಗಬಾರದು ಎಂದರು. ಮುಂದಿನ ವರ್ಷ ಶಿಕ್ಷಕರ ದಿನಾಚರಣೆಯನ್ನ ಒಂದು ವಿನೂತನವಾಗಿ ದಿನಾಚರಣೆಯನ್ನಾಗಿ ಆಚರಿಸಲು ಸಲಹೆ ನೀಡಿದರು. ಅಂದರೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಚಾರ್ಟ್ GPT ಮತ್ತು ಹೊಸ ತಂತ್ರಜ್ಞಾನಗಳನ್ನು ಶಿಕ್ಷಕರು ಕಲಿತು ಶಿಕ್ಷಕರ ದಿನಾಚರಣೆಯಂದು ಅವುಗಳನ್ನು ಸಾಕಾರಗೊಳಿಸಿ ಎಂದರು. ಅದೇ ರೀತಿ ಹುಕ್ಕೇರಿ ತಾಲೂಕಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗೆ ಮನವಿ ಮಾಡಿಕೊಂಡರು. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ಒಂದು ಸರ್ಕಾರಿ ಶಾಲೆಗೆ ಸ್ಮಾರ್ಟ್ ಟಿವಿಯನ್ನು ಕೊಡಿ, ಮಕ್ಕಳಿಗೆ ಕಲಿಕೆಯ ಶಿಕ್ಷಣಕ್ಕೆ ಸಾಕಷ್ಟು ಅನುಕೂಲವಾಗುತ್ತೆ ಎಂದರು. ಇನ್ನು ಶಿಕ್ಷಕ ವೃಂದದಿಂದ ಶಿಕ್ಷಕರ ಗುರುಭವನ ಕಟ್ಟಿಸಿಕೊಡಿ ಎಂದು ಮನವಿ ಪತ್ರ ಕೂಡ ಇದೇ ವೇಳೆ ಸಲ್ಲಿಸಲಾಯಿತು. ಅವರ ಮನವಿಯನ್ನು ಪೃಥ್ವಿ ಕತ್ತಿಯವರು ಸ್ವೀಕರಿಸಿದರು. ಕ್ಷೇತ್ರದ ಶಾಸಕರಾದ ನಿಖಿಲನ್ನ ಕತ್ತಿಯವರಿಗೆ ತಲುಪಿಸಿ ಆದಷ್ಟು ಬೇಗನೆ ನಿಮ್ಮ ಕೆಲಸವನ್ನ ಮಾಡಿಕೊಡುತ್ತೇವೆ ಎಂದು ಪೃಥ್ವಿ ಕತ್ತಿ ಭರವಸೆ ಕೊಟ್ಟರು. ಇನ್ನು ಇದೇ ವೇಳೆ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ನಾಸಿರ್ ಸುತಾರ್, UK 27 ಕನ್ನಡ ನ್ಯೂಸ್, ಹುಕ್ಕೇರಿ.